ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಈಗಾಗಲೇ ಹಿಡಕಲ್ ಜಲಾಶಯದಿಂದ ನೀರನ್ನು ಹುಬ್ಬಳ್ಳಿ ಧಾರವಾಡದ ಕೈಗಾರಿಕಾ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಕೈಗಾರಿಕಾ ಪ್ರದೇಶಕ್ಕೆ, ಅದರಲ್ಲೂ ಧಾರವಾಡದ ಕೈಗಾರಿಕಾ ಪ್ರದೇಶಕ್ಕೆ ಏನಪ್ಪ ಅಂದ್ರೆ ನೀರು ಸಪ್ಲೈ ಮಾಡೋದು. ಈಗ ಇದ್ರ ವಿರೋಧ ನಮ್ಮ ಕನ್ನಡ ಸಂಘಟನೆಗಳು, ಬೆಳಗಾವಿ ಜಿಲ್ಲೆಯ ಅನೇಕ ಹೋರಾಟ ಸಮಿತಿಗಳು ವಿರೋಧ ಮಾಡಿದ್ದೆ. ಇಲ್ಲ, ನೀರು ಬೇಕು, ಕೊಡೋ ಅವಶ್ಯಕತೆ ಇಲ್ಲ, ಧಾರವಾಡದ ಅಲ್ಲಿ ನವಿಲು ತೀರ್ತದೆ, ಅಲ್ಲಿ ತೆಗೆದುಕೊಳ್ಳಿ ಅನ್ನುವಂಥ ವಾದ ಇವರು ಮಂಡಿಸಿದ್ರು. ಆದರೆ ಈಗ ಸರ್ಕಾರ ಇದ್ದಿದ್ದು ಇಲ್ಲಿಂದ ಈ ನಮ್ಮ ಹಿಡಕಲ್ ಜಲಾಶಯದಿಂದ 45 MLD ಎಷ್ಟು ನೀರನ್ನು ಪೂರೈಸಲು, ಅದು 6042 ಎಕರೆ ಪ್ರದೇಶದಲ್ಲಿ ಕೈಗಾರಿಕಾ ಅಭಿವೃದ್ಧಿ, ಕೈಗಾರಿಕೆಗಳನ್ನು ಬೆಳೆಸಬೇಕು ಅನ್ನೋ ದೃಷ್ಟಿಕೊಂಡು ಆ ಪ್ರದೇಶಕ್ಕಾಗಿ ನೀರನ್ನು ಸಪ್ಲೈ ಮಾಡ್ತಾರೆ. ನೀರಿನ ಕೊರತೆ ಬಿದ್ದದಲ್ಲ, ಆ ನೀರನ್ನು ಅಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಧಾರವಾಡದಲ್ಲ ಅದಕ್ಕೆ ನೀರು ಒಯ್ತಾ ಇದ್ದಾರೆ. ಈಗಾಗಲೇ ನವಿಲು ತೀರ್ಥದಿಂದನೂ 2 TMC ಅಷ್ಟು ಒಯ್ತಾ ಇದ್ರು. ಈಗ ಅದು ಆ 2 TMC ಹೋಗಿ ಈಗ 6.5 TMC ಆಗಲಿಕ್ಕಂತದಂತ. ಈಗೇನು ಕಡಿಮೆ ತೊಳೆಗಿತ್ತಪ್ಪ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಬೆಳೆದಾಗ ಹೆಚ್ಚು ಹೋಗ್ತದೆ ನೀರು. ಅದಕ್ಕೆ ಅದನ್ನು ಕೊಡಬೇಡ್ರಿ, ನಮಗೆ ಹಿಡಕಲ್ ಜಲಾಶಯದಿಂದ ನಮ್ಮ ಬೆಳಗಾವಿ ಮತ್ತು ಬಾಗಲಕೋಟೆ 2 ಜಿಲ್ಲೆಗಳಿಗೆ ನೀರು ಸಾಕಾಗುವುದಿಲ್ಲ. ನಮ್ಮ ಜನ ಮತ್ತು ನಮ್ಮ ದನ ಕರು ಇವೆಲ್ಲರಿಗೂ ಬದುಕಿ ಬೇಕೇ ಬೇಕು ನೀರು. ನಮ್ಮ ಘಟಪ್ರಭಾ ಜಲಾಶಯದಿಂದ ಒಯ್ಲಿಕ್ಕೆ ಹೋಗ್ಬೇಡ್ರಿ ಹಿಡಕಲ್ ಡ್ಯಾಮ್ ಅಂತೇಳಿ ಪತ್ರ ಬರೆದಿದ್ದಾರೆ ನಮ್ಮ ಚಂದ್ರಗಿ ಅವರು. ವಿಶೇಷವಾಗಿ ಕನ್ನಡ ಸಂಘಟನೆಗಳ ಕ್ರಿಯಾ ಸಮಿತಿ ಅಧ್ಯಕ್ಷರು, ಜೊತೆಗೆ ಬೆಳಗಾವಿಯ ಯಾವುದೇ ಒಂದು ಸಮಸ್ಯೆಗೆ ಸ್ಪಂದಿಸುವಂಥ ಮತ್ತು ಬೆಳಗಾವಿ ಪರವಾಗಿ ಪ್ರತಿಭಟನೆ ಮಾಡುವಂಥ ಸಂಘಟನೆಗಳು ಮಾಡಿಕೊಂಡು ತಮ್ಮ ಹೋರಾಟವನ್ನು ಮಾಡ್ಕೊಂಡು ಬಂದಂಥವರು ಅಶೋಕ್ ಚಂದ್ರಗಿ ಅವರು ಇವತ್ತು ಈ ನೀರನ್ನು ನಾವು ಒಪ್ಪಿದ್ದೀವಿ ಅಂದರೆ ಇವತ್ತು ನಾವು ನಿರಂತರವಾಗಿ ನೀರು ಕೊಡ್ತಾ ಹೋಗುವಂಥ ಪ್ರಸಂಗ ಬರ್ತದೆ. ನಮಗೆ ತೊಂದರೆ ಆಗ್ತದೆ ಭವಿಷ್ಯದಲ್ಲೇ. ಯಾಕಂದರೆ ನಮ್ಮ ಪಟ್ಟಣಗಳು, ನಮ್ಮ ಊರುಗಳು ಬೆಳೆಯುವ ತೊಂದರೆ ಆಗುವುದರಿಂದಾಗಿ ಸಹಜವಾಗಿ ನೀರು ಎಲ್ಲರಿಗೂ ಅವಶ್ಯ ಬೇಕೇ ಬೇಕು. ಇದರಿಂದಾಗಿ ಭವಿಷ್ಯದಲ್ಲೇ ಜೊತೆಗೆ ಬೇಸಿಗೆಯಲ್ಲಿ ನಮಗೆ ತೊಂದರೆ ಆಗ್ತದೆ, ಬೇಡ ಅನ್ನುವಂಥ ಪತ್ರಗಳನ್ನು ಬಂದ್ ಮಾಡಿರಿ. ಈ ವಿಶೇಷವಾಗಿ 2ನೇ ತಾರೀಕಿನಿಂದ ಶುರುವಾಗಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ಮತ್ತು ನಮ್ಮ ಹಿಡಕಲ್ ಜಲಾಶಯದ ಒಟ್ಟು ನೀರಿನ ಸ್ಟೋರೇಜ್ ಮಾಡುವಂಥದ್ದು 51 TMC ಅಷ್ಟು ಸಾಮರ್ಥ್ಯದ ಅದು ಡ್ಯಾಮ್ ಅದ. ಅದಕ್ಕೆ ಇಷ್ಟು ನೀರು ನಮಗೆ ಇನ್ನೂ ಸಾಲುವುದಿಲ್ಲ, ಬೇಕು ನೀರು ಹೆಚ್ಚಿಗೆ ಅನ್ನುವಂಥ ವಾದವನ್ನು ಮಂಡಿಸಿದ್ದಾರೆ ಮತ್ತು ಪತ್ರವನ್ನು ಬರೆದಾರೆ. ಆದರೆ ಇಲ್ಲಿ ನಾವೊಂದು ಗಮನಿಸಬೇಕಾಗಿದ್ದು ಏನಪ್ಪ ಅಂತಂದ್ರೆ, ಈ 6042 ಎಕರೆಯಲ್ಲೇ ಕೈಗಾರಿಕಾ ಒಂದು ಹಬ್ ತಯಾರು ಮಾಡುವಂಥ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡಲಿಕ್ಕೆ ಅನ್ನೋದು ಅಷ್ಟು ಮುಖ್ಯದ. ಯಾಕಂದರೆ ಅಗ್ರಿಕಲ್ಚರ್ ಬಿಟ್ಟರೆ ಇನ್ನೊಂದು ಯಾವುದಪ್ಪ ಅಂದರೆ ಕೈಗಾರಿಕೆಗಳು. ಇವತ್ತು ನಮ್ಮಲ್ಲಿ ಕೈಗಾರಿಕೆಗಳು ಬೆಳೀತಾನೂ ಇಲ್ಲ, ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ಬೆಳಗಾವಿಯಲ್ಲಿ ಸಹಿತ ಯಾವ ಪ್ರಮಾಣದಲ್ಲಿ ಕೈಗಾರಿಕೆ ಬೆಳಿಬೇಕಾಗಿತ್ತು ಅವು ಬೆಳೀತಾ ಇಲ್ಲ ಅನ್ನೋದು ಅಷ್ಟೇ ಸತ್ಯ ಅದ. ಈಗ ಇಲ್ಲೂ ನಾವು ನೀರು ಕೊಡೋದಿಲ್ಲ ಅಂತಂದ್ರೆ ಸರ್ಕಾರಂತ ಕೊಟ್ಟದ್ದು ಈಗಾಗಲೇ ವಿಶೇಷವಾಗಿ ಈಗ ನಿಮ್ಗೆ ಹೇಳಿದಂಗೆ 45 MLD ಅಷ್ಟು ನೀರು ಕೊಡಬೇಕಪ್ಪ ನಾವು ನಿರ್ಧಾರ ಮಾಡಿದ್ದಾರೆ, ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಈಗ ಅದು ಬೇಡ ಅಂತ ಹೇಳೋದು ಹೌದು, ಎಲ್ಲ ಹಿತದೃಷ್ಟಿ ಇಟ್ಕೊಂಡು ಮತ್ತು ಅದರಲ್ಲೂ ಮುಖ್ಯವಾಗಿ ಬೆಳಗಾವಿ ಮತ್ತು ಇನ್ನೊಂದು ಬಾಗಲಕೋಟೆ ಜಿಲ್ಲೆಗಳಿಗೆ ನೀರಿನ ದೃಷ್ಟಿ ಇಟ್ಕೊಂಡು ನಾವು ಹೇಳಿದಾಗ ಇದು ತಪ್ಪಂತ ನಮ್ಮ ಕಂಡ ಕಾಣ್ತದೆ. ಮತ್ತು ಈಗ ಇನ್ನು ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ದೀವಿ, ಅದು ಕರ್ನಾಟಕ ಒಂದು ಭಾಗ ಧಾರವಾಡ, ಅಲ್ಲಿ ನೀರು ಕಳಿಸೋದು ಬೇಡ ಅನ್ನೋದು ಎಷ್ಟು ನೋಡಿ ಸರಿ, ಎಷ್ಟು ನೋಡಿ ತಪ್ಪ ಅನ್ನೋದು ಒಂದು ಪ್ರಶ್ನೆ ಎದ್ದು ನಿಲ್ತದೆ. ಯಾಕಂದ್ರೆ ಅಶೋಕ್ ಚಂದ್ರಗಿ ಅವರು ನಮ್ಮ ಬೆಳಗಾವಿ ಜಿಲ್ಲೆ ಬಂದಿಲ್ಲ, ಬಾಗಲಕೋಟೆ ಜಿಲ್ಲೆ ಬಂದಿಲ್ಲ, ಮೊದಲು ಬೆಳಗಾವಿ ನಂತರ ಬಾಗಲಕೋಟೆ. ಯಾಕಂದರೆ ಬೆಳಗಾವಿಯಿಂದ ಬಾಗಲಕೋಟೆ ಥ್ರೂ ಹರ್ಕೊಂಡು ಹೋಗ್ತದೆ ನದಿ, ಇದು ಘಟಪ್ರಭಾ. ಅದಕ್ಕೆ ಅಲ್ಲಿ 2 ನೀರಂತೆ ಹಂಚಬೇಕಾಗ್ತದೆ ಸಹಜವಾಗಿ. ಅದ್ರ ಜೊತೆಗೆ ಈಗ ಹುಬ್ಬಳ್ಳಿ ಧಾರವಾಡ, ಅದರಲ್ಲೂ ಧಾರವಾಡ ಕೈಗಾರಿಕೆಯಲ್ಲಿ ಈಗಾಗಲೇ ಅಲ್ಲಿ ಏನು ಡೆವಲಪ್ ಮಾಡಬೇಕು ಅನ್ನೋದು ಸರ್ಕಾರದ ಒಂದು ನಿರ್ಧಾರ. ಮತ್ತು ಸಫಿಷಿಯೆಂಟ್ ನೀರು ಕೊಡಲಿಲ್ಲ ಅಂದರೆ ಕೈಗಾರಿಕೆಗಳ ಹಬ್ ಆಗೋದು, ಅದು ಒಂದು ಪ್ರದೇಶ ಆಗೋದು ಭಾಳ ಕಷ್ಟದ ಕೆಲಸ ಅನ್ನೋದು ಯಾರಿಗಾದ್ರೂ ಮೇಲ್ನೋಟಕ್ಕೆ ಕಂಡು ಬರ್ತಿರೋ ಸತ್ಯ ಆಗ್ತದೆ. ಅದಕ್ಕಾಗಿ ಸರ್ಕಾರ ಇದು ಕೊಟ್ಟದ. ಆದರೆ ಇದು ಬೇಡ, ಬಂದ್ ಮಾಡಿರಿ ಅಂತ ಇವತ್ತು ನಮ್ಮ ಚಂದ್ರಗಿ ಅವರು ಹೇಳ್ತಾ ಇದ್ದಾರೆ. ಚಂದ್ರಗಿ ಅವ್ರ ದೃಷ್ಟಿಕೋನ ಸರಿನಾ ಇಲ್ಲಂತಲ್ಲ, ಆದರೆ ಅದು ನೀರಿಗೆ ಪರಿಹಾರ ಏನು ಅಂತ. ಈಗಾಗಲೇ ನವಿಲು ತೀರ್ಥದಿಂದನೂ ಅಂದರೆ ನಮ್ಮ ಮಲಪ್ರಭಾ ನದಿಯಿಂದ ನೀರು ಒಯ್ತಾ ಇದ್ದಾರೆ ಅವರು. 2 TMC ಅಷ್ಟು ಹುಬ್ಬಳ್ಳಿ ಧಾರವಾಡದಲ್ಲಿ ಕುಡಿಯೋದಕ್ಕೆ ಮಾಡೋದಕ್ಕೆ, ಅಲ್ಲಿ ಜನಕ್ಕೆ ಜೊತೆಗೆ ಅಲ್ಲಿ ದನಕರುಗಳಿಗೆ ಅನುಕೂಲ ಮಾಡೋದಷ್ಟು ಇಟ್ಕೊಂಡು ನೀರು ಸಪ್ಲೈ ಮಾಡ್ತಾಯಿದ್ದಾರೆ. ಇವತ್ತು ಅದು ಬೆಳೆದು ಎಷ್ಟಾಗಿದೆಪ್ಪ ಅಂದ್ರೆ 6 TMC ಹೆಚ್ಚಿಗೆ, ಅಂದರೆ 6.5 TMC ಅಷ್ಟು ನೀರಲ್ಲಿ ಖರ್ಚಾಗಲಿಕ್ಕತ್ತದ ರೀ. ಅದಕ್ಕೆ ನಾಳೆ ನಮ್ದು ಹಿಂಗೆ ಆಗ್ತದೆ, ಅದಕ್ಕೆ ಈಗ ನಾವು ತಡಿನು ಅಂತೇಳಿ ಚಂದ್ರಗಿ ಅವರು ಒಂದು ಒತ್ತಾಯ. ಚಂದ್ರಗಿ ಅವರು ಹೇಳುವಲ್ಲಿ ಅರ್ಥದ, ಹೌದು ಈ ಭಾಗದ ಜನ ತೊಂದರೆ ಹಾಕಿದೆ, ಅದಕ್ಕೆ ಬಂದ್ ಮಾಡಿರೋದು. ಆದರೆ ಒಟ್ಟಾರೆ ಕರ್ನಾಟಕದ ಅಭಿವೃದ್ಧಿ ದೃಷ್ಟಿ ಇಟ್ಕೊಂಡು
ಕೃಷಿ ಅಭಿವೃದ್ಧಿ ದೃಷ್ಟಿ ಇಟ್ಕೊಂಡು ಕೈಗಾರಿಕೆ ಅಭಿವೃದ್ಧಿ ದೃಷ್ಟಿ ಇಟ್ಕೊಂಡು ನಾವು ಹೇಳಿದಾಗ ಇದೊಂದು ರೀತಿ ಸಂಕುಚಿತ ಭಾವ ಆಗಲಿಕ್ಕಿಲ್ಲ ಏನು ಅನ್ನುವಂಥದ್ದು ಒಂದು ಪ್ರಶ್ನೆ ಎದ್ದೇ ಹೇಳ್ತದೆ. ಯಾಕಂದ್ರೆ ಧಾರವಾಡಿಗರು ಅಥವಾ ಧಾರವಾಡದವರು ಅಲ್ಲಿ ಉದ್ಯಮಿ ಹೇಳಿದ್ರೆ ನಮ್ಮ ಮಕ್ಕಳು ಹೋಗಿ ದುಡಿತಾರಲ್ಲ, ಅಲ್ಲಿ ಅವ್ರಿಗೆ ಉದ್ಯೋಗ ಆಗ್ತದಲ್ಲ. ಮತ್ತು ನೀರು ನಾವು ಮಿನಿಮಮ್ ಕೊಡಲಿಲ್ಲಪ್ಪ ಅಂತಂದ್ರೆ ಯಾವ ಉದ್ಯಮನೂ ಬೆಳೆಯೋದಿಲ್ಲ, ಯಾವ ಕೈಗಾರಿಕೆನೂ ಬೆಳೆಯೋದಿಲ್ಲ. ಬೆಂಗಳೂರು ಬಿಟ್ಟರೆ ಈಗ ಹುಬ್ಬಳ್ಳಿ ಧಾರವಾಡ ಎರಡನೇದಾಗಿ ದೊಡ್ಡದಾಗಿ ಬೆಳೀತಿರುವಂಥ, ಅದರಲ್ಲೂ ಕೈಗಾರಿಕಾಕರಣ ದೃಷ್ಟಿ ಇಟ್ಕೊಂಡು ಹುಬ್ಬಳ್ಳಿ ಮತ್ತು ಧಾರವಾಡ ಬೆಳೆಯುವಂಥ ನಗರಗಳು, ಅವಳಿ ನಗರಗಳು. ಅಲ್ಲೇ ನಾವು ಇಲ್ಲಿ ಸಹಕಾರ ಕೊಡದೇ ಇದ್ರೆ, ಅದನ್ನು ತಡೆದ್ರೆ ಅಲ್ಲಿ ಜನಕ್ಕೆ ತೊಂದರೆ ಆಗ್ತದೆ, ಕೈಗಾರಿಕಾ ಪ್ರದೇಶ ಬೆಳೆಯೋದಿಲ್ಲ ಅನ್ನೋದು ಅಲ್ಲಿಯ ಜನರ ಆರೋಪ. ಮತ್ತು ಧಾರವಾಡ ಏನಪ್ಪ ಪಾಕಿಸ್ತಾನದಾಗ ಅದನ, ಮತ್ತೆ ಬೇರೆ ಕಡೆ ಅದನ, ನಮ್ಮಲ್ಲೇ ಅದಲ್ಲ ನೀರು, ಅದು ಕೊಡೋದಿಲ್ಲ ಅಂದರೆ ಹೆಂಗೆ ಅನ್ನೋದು ಅಲ್ಲಿಯ ಜನರ ಒಂದು ಮಾತು ಅಥವಾ ಒತ್ತಾಯ. ಮತ್ತು ಇದನ್ನು ವಿಚಾರ ಮಾಡುವಂಥ ವಿಷಯ ಏನೂ ಅದ. ಇವತ್ತು ನಮ್ಮ ಏನಪ್ಪ ಅಂದ್ರೆ ಸಿದ್ದರಾಮಯ್ಯನವ್ರಿಗೆ ಈ ಧಾರವಾಡಕ್ಕೆ ಜನರಿಗೆ ಹೆಲ್ಪ್ ಮಾಡಬೇಕು, ಇವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋದೊಂದು ಪ್ರಶ್ನೆ. ಯಾಕಂದ್ರೆ ಎರಡೂ ಮಾಡಬೇಕಾದಂಥ ಪ್ರದೇಶಗಳು, ಒಂದು ಕಡೆ ಕೈಗಾರಿಕೆ ಬೆಳೀಲಿಕ್ಕಂತ, ಇನ್ನೊಂದು ಕಡೆ ಕೃಷಿ ಮತ್ತು ಕೈಗಾರಿಕೆಗಳು ಬೆಳೆಸುವಂಥದ್ದು. ಮತ್ತು ಬೆಳಗಾವಿಯಲ್ಲಿಯೂ ಯಾವ ಪ್ರಮಾಣದಲ್ಲಿ ಒಂದು ಕೈಗಾರಿಕೆ ಬೆಳಿಬೇಕಾಗಿತ್ತು ಅದು ಬೆಳೆದಿಲ್ಲ. ವಡಗಾವ್ ಆಗಿರ್ಬೋದು, ಶಾಪುರ ಆಗಿರ್ಬೋದು, ಇನ್ನೊಂದು ಕಡೆ ನಮ್ಮ ಉದ್ಯಮ ಭಾಗ ಅಂತ ಅದ. ಆ ಉದ್ಯಮ ಭಾಗ ಯಾವ ಪ್ರಮಾಣದಲ್ಲಿ ಡೆವಲಪ್ ಆಗಿ ತೋರಿಸ್ಬೇಕಾಗಿತ್ತು, ಇವತ್ತು ಆಗಿಲ್ಲ. ಅದಕ್ಕೆ ಹಲವಾರು ಕಾರಣಗಳು ಇರ್ಬೋದು. ಅದ್ರ ಜೊತೆ ಈಗ ನೀರೂ ಅಷ್ಟೇ ಮುಖ್ಯ ಅದ. ನೀರಿದ್ರಲ್ಲ ಯಾವುದೋ ಇಂಡಸ್ಟ್ರಿ ಮಾಡೋದಕ್ಕೆ, ನೀರೇ ಇಲ್ಲಂದ್ರೆ ಹೇಗೆ ಅನ್ನುವಂಥದ್ದು ಅವ್ರ ಪ್ರಶ್ನೆ. ಒಟ್ಟಾರೆಯಾಗಿ ಇದೊಂದು ರೀತಿ ಗೊಂದಲದ ಪ್ರಶ್ನೆ. ಯಾಕಂದರೆ ಧಾರವಾಡ ನಮ್ಮದ, ಬೆಳಗಾವಿ ನಮ್ಮದ, ಬೆಳಗಾವಿ ಜನರು ನಮ್ಮವರ, ಧಾರವಾಡ ಜನರು ನಮ್ಮವರ. ಮತ್ತು ಧಾರವಾಡದಲ್ಲಿ ಕೈಗಾರಿಕೆಗಳು ಬೆಳೆದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯವರಾಗಿರ್ಬೋದು, ಬಿಜಾಪುರ ಜಿಲ್ಲೆಯವರಾಗಿರ್ಬೋದು, ಅಥವಾ ಬಾಗಲಕೋಟೆ ಜಿಲ್ಲೆಯವರಾಗಿರ್ಬೋದು, ಅಥವಾ ಆಲ್ ಓವರ್ ಕರ್ನಾಟಕದವರಾಗಿರ್ಬೋದು, ಅಥವಾ ಆಲ್ ಓವರ್ ಇಂಡಿಯಾದವರಾಗಿರ್ಬೋದು, ಅಲ್ಲಿ ಉದ್ಯೋಗ ಪಡಲಿಕ್ಕೆ ಒಂದು ಅವಕಾಶ ಆಗ್ತದೋ ಇಲ್ಲರೋ ಅನ್ನೋಂಥ ಪ್ರಶ್ನೆ ಸಹಜವಾಗಿ ಎಲ್ಲರಿಗೂ ಎದುರಾಗ್ತಾ ಇದೆ. ಈ ದಿಶೆಯಲ್ಲೇ ವಿಚಾರ ಮಾಡಿದಾಗ ನಮ್ಮ ಅಶೋಕ್ ಚಂದ್ರಿಗೆ ಅವರು ಇದನ್ನು ದೊಡ್ಡದು ಮಾಡೋದು ಸರಿನಾ ಅನ್ನುವಂಥ ಮಾತು ಮತ್ತು ಕೇಳ್ತಾ ಇದ್ದಾರೆ ಧಾರವಾಡದ ಜನ. ಯಾಕಂದರೆ ಎಲ್ಲರೂ ಕೂಡಿ ಹೋಗೋ ಮುಂದೆ, ಮತ್ತು ಎಲ್ಲರೂ ಉದ್ಯೋಗ ಸಿಗೋ ಮುಂದೆ, ಉದ್ಯೋಗ ಸೃಷ್ಟಿ ಆಗೋ ಮುಂದೆ ನಾವು ಕೆಲವೊಂದಿಷ್ಟು ತ್ಯಾಗಗಳನ್ನ ಮಾಡಬೇಕು, ಮಾಡಬೇಕಾಗ್ತದೆ ಅನ್ನೋದು ಅವ್ರ ಅಭಿಪ್ರಾಯ. ಒಟ್ಟಾರೆಯಾಗಿ ಇಲ್ಲಿ ಕನ್ನಡ ಸಂಘಟನೆಗಳು, ಬೆಳಗಾವಿ ಕನ್ನಡ ಸಂಘಟನೆಗಳು ಹೆಂಗೆ ಹೋರಾಟ ಮಾಡ್ತಾರೆ, ಹಾಗೆ ಧಾರವಾಡದ ಕನ್ನಡ ಸಂಘಟನೆಗಳು ಹೋರಾಟ ಮಾಡ್ತಾರೆ. ಅಂದ್ರೆ ನಮ್ಮಲ್ಲಿ ಸಂಘರ್ಷಕ್ಕಿಂತಲೂ ಇದಕ್ಕೆ ಪರ್ಯಾಯವಾದಂಥ ಏನು ದಾರಿ ಸಾಧ್ಯದ, ಯಾವ ರೀತಿ ನೀರು ಒದಗಿಸ್ಲಿಕ್ಕೆ ಸಾಧ್ಯದ, ಅಲ್ಲಿ ಹೋಗುವಂಥ ನೀರಿಗೆ ಇಲ್ಲಿ ಪರ್ಯಾಯವಾಗಿ ಮತ್ತು ಬೇರೆ ಕಡೆ ಎಲ್ಲಿ ತಂದು ಹಾಕ್ಲಿಕ್ಕೆ ಸಾಧ್ಯದ, ಇವೆಲ್ಲವೂ ಚರ್ಚೆ ಇವತ್ತು ನಾವು ಮಾಡಬೇಕಾಗಿದೆ. ಯಾಕಂದ್ರೆ ಒಂದು ರಾಜ್ಯ ಬೆಳಿಬೇಕಾಯಿತು ಅಥವಾ ಒಂದು ಜಿಲ್ಲೆ ಬೆಳಿಬೇಕಾಯಿತು. ಜಿಲ್ಲೆಯಲ್ಲಿ ಮುಖ್ಯವಾಗಿ ಏನಪ್ಪ ಅಂದ್ರೆ ಕೃಷಿ ಮತ್ತು ಕೈಗಾರಿಕೆ. ಕೃಷಿ ಬಿಟ್ಟರೆ ಕೈಗಾರಿಕೆ ಎರಡನೇ ನಂಬರ್. ಕೈಗಾರಿಕೆಗಿಂತ ಭಾಳಷ್ಟು ನೀರು ಬೇಕಾಗ್ತದೆ. ಆ ದಿಶೆಯಲ್ಲೇ ಈ ಒಂದು ನೀರನ್ನು ಅಲ್ಲಿ ಒಯ್ತಾ ಇದ್ದಾರೆ, ಕರ್ನಾಟಕ ಸರ್ಕಾರ ಒಯ್ತಾ ಇದೆ. ಅದು ಬೆಳಗಾವಿ ಜಿಲ್ಲೆಯವರಿಗೆ ನೋವಿನ ವಿಷಯ. ನಮ್ಮ ನೀರು ನಾಳೆ ಇರಲಿಕ್ಕೆ ಯಾರು ಕೊಡ್ತಾರೆ ರೀ ಅನ್ನುವಂಥ ಮಾತು. ಆದರೆ ಅದೇ ಕಾಲಕ್ಕೆ ಧಾರವಾಡದಲ್ಲಿ ನಾವು ಕರ್ನಾಟಕದವರಲ್ಲೇನ್ರಿ, ಮತ್ತು ನಮಗೆ ನೀರು ಕೊಡೋದು ಯಾರು ಕೊಡ್ತೀರಿ ಅನ್ನೋ ಪ್ರಶ್ನೆ ಅವ್ರು ಮಾಡ್ತಾಯಿದ್ದಾರೆ. ಒಟ್ಟಾರೆಯಾಗಿ ಇದೊಂದು ಏನಪ್ಪ ಅಂತಂದ್ರೆ ಅತ್ಯಂತ ಸೂಕ್ಷ್ಮವಾದ ವಿಷಯ. ಇದನ್ನು ಈ ವಿಷಯವನ್ನು ಕೇವಲ ರಾಜಕೀಕರಣ ಮಾಡೋಕ್ಕಿಂತಲೂ ಒಂದು ಕುಂತು ಚರ್ಚೆ ಮಾಡಿಕೊಂಡ ಇರೋ ನೀರು ಎಷ್ಟ ಹೋಗ್ತದೆ, ಅಷ್ಟ ನಾವು ಎಷ್ಟು ಕೊಡ್ಲಿಕ್ಕೆ ಸಾಧ್ಯದ, ಅವರೆಷ್ಟು ತೊಗೊಳ್ಲಿಕ್ಕೆ ಸಾಧ್ಯದ, ಇದನ್ನೊಂದಿಷ್ಟು ಚರ್ಚೆ ಮಾಡಿದ್ರೆ ಆ ಪ್ರಾಜ್ಞರ ಜೊತೆಗೆ, ನೀರಾವರಿ ತಜ್ಞರ ಜೊತೆಗೆ ಮಾಡಿದ್ರೆ ಇದು ದೊಡ್ಡ ಸಮಸ್ಯೆ ಆಗಲಿಕ್ಕಿಲ್ಲ, ಆಗೋದಿಲ್ಲ. ಅದಕ್ಕಾಗಿ ನಾವು ಪತ್ರ ಬರೆದು ನಮ್ಮ ನೀರನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೋಣ. ಆದರೆ ಅದೇ ಕಾಲಕ್ಕೆ ಒಂದು ಸ್ವಲ್ಪ ಏನಪ್ಪ ಅನುಕೂಲ ಮಾಡಿಕೊಡುವಂಥದ್ದು. ಅವ್ರು ನಮ್ಮವರಪ್ಪ, ಹುಬ್ಬಳ್ಳಿ ಧಾರವಾಡ ಜನ, ಮತ್ತು ಅಲ್ಲಿ ಕೈಗಾರಿಕೆಗಳು ಬೆಳೆದ್ರೆ ನಮ್ಮ ಹುಡುಗರು ಅಲ್ಲಿ ದುಡಿಬೋದು, ಅವ್ರಿಗೂ ಭವಿಷ್ಯದಲ್ಲಿ ಸಿಗ್ಬೋದು ಅನ್ನುವಂಥ ಒಂದು ಆಸೆ. ಹೀಗಾಗಿ ನಾವು ನಮ್ಮಲ್ಲೆಲ್ಲ ಈ ವಿಷಯವನ್ನು ದೊಡ್ಡದು ಮಾಡೋಕ್ಕಿಂತಲೂ ಕುಂತು ಚರ್ಚೆ ಮಾಡಿ, ಅದರಲ್ಲೂ ಎರಡೂ ಕಡೆ ನಾಯಕರು, ಅಲ್ಲಿಯ ನಾಯಕರು, ಇಲ್ಲಿ ನಾಯಕರು, ಅವ್ರು ಬಿ ಜೆ ಪಿ ಅವರಿರಲಿ, ಕಾಂಗ್ರೆಸ್ಸಿಗರಿರಲಿ, ಯಾರಾದರೂ ಈ ಜನರ ಒಂದು ಏನಪ್ಪ ನೆಮ್ಮದಿಗಾಗಿ, ನೆಮ್ಮದಿಯ ಬದುಕಿಗೆ ಅವ್ರು ದುಡಿತಾ ಇರ್ತಾರೆ. ಈ ನೆಲೆಯಲ್ಲಿ ನಮ್ಮ ಅಶೋಕ್ ಚಂದ್ರಿಗೆ ಅವರಾದರೂ ಸಹಿತ ಅವರು ಒಳ್ಳೆಯ ಒಂದು ಏನಪ್ಪ ಅಂದರೆ ಹೋರಾಟಗಾರರು. ಜೊತೆಗೆ ಬೆಳಗಾವಿ ಬಗ್ಗೆ ಅವ್ರಿಗೆ ಅತಿಶಯವಾದ ಪ್ರೀತಿ ಇರಬೇಕಾದ ದಿನ. ಮತ್ತು ನಮ್ಮ ಜಲವನ್ನು, ನಮ್ಮ ನೆಲವನ್ನು, ನಮ್ಮವ್ರನ್ನ ಪ್ರೀತಿ ಮಾಡೋದು ಯಾರನ್ನು ಮಾಡಲಿಕ್ಕೆ ಸಾಧ್ಯದ? ಆ ನಂತರ ಎರಡನೇದವರು, ಆ ನಂತರ ಧಾರವಾಡದವರು ಅಂತ ನಾವು ಹೇಳ್ಬೋದು. ಆದರೆ ಅದನ್ನು ಭಾಳ ದೊಡ್ಡದು ಮಾಡೋಕ್ಕಿಂತಲೂ ಕುಂತು ಚರ್ಚೆ ಮಾಡಿ ಇರುವ ನೀರಿನೆಲ್ಲ ಏನೇನು ಮಾಡಲಿಕ್ಕೆ ಸಾಧ್ಯದ. ಮತ್ತು ಸದಾ ಈಗ ಆಗುತ್ತಿರೋಂಥ ಮಳೆ ಆಯ್ತಪ್ಪ ಅಂತಂದ್ರೆ ಈ ನೀರಿನ ಸಮಸ್ಯೆನೂ ಬರುವುದಿಲ್ಲ. ನೋಡಿರಿ, ನಮಗೆ ಮತ್ತು ತಮಿಳುನಾಡಿಗೆ ನೀರಿನ ಸತತ ಇದ್ದೇ ಇರ್ತದೆ. ಯಾವಾಗ ನೀರು ಫುಲ್ ಇರ್ತದೆ ಅವ್ರಿಗೂ ಕೇಳೋದಿಲ್ಲ, ಯಾವಾಗ ನೀರು ಕಡಿಮೆ ಬರ್ತದೆ ಶುರು ಆಗ್ತದೆ. ಅದು ಪೊಲಿಟಿಕಲ್ ಅವ್ರು ಯಾವಾಗ ಬೇಕಾಗದ ಆ ಕ್ವಶನ್ ಎಬ್ಬಿಸ್ತಾರೆ ತಮಿಳುನಾಡಿನವರು. ಅದಕ್ಕೆಲ್ಲ ನಾವು ಸಹಿತ ಎಬ್ಬಿಸ್ತಾ ಇರ್ತೀವಿ. ಒಟ್ಟಾರೆಯಾಗಿ ನಾವು ಕುಂತು ಬಗೆಹರಿಸುವಂಥ ಈ ನದಿ ವ್ಯವಹಾರವನ್ನು ಭಾಳ ದೊಡ್ಡದು ಮಾಡೋಕ್ಕಿಂತಲೂ ಈ ನೀರನ್ನು ಸದುಪಯೋಗ ಆಗಬೇಕು, ಮತ್ತು ಅಲ್ಲಿ ಕೈಗಾರಿಕೆಗೂ ಬೆಳಿಬೇಕು, ಇಲ್ಲಿ ನಮ್ಮ ಜನಕ್ಕೂ ನೀರಾಗಬೇಕು. ಯಾವ್ದು ಮಿಡ್ಲ್ ವೇ ಯಾವುದೈತಿ, ಅರಿಸ್ಟಾಟ್ಲ್ ಹೇಳುವಂಗೆ ಪೂರ್ವ ಬೇಡ, ಪಶ್ಚಿಮ ಬೇಡ,
ನಡ್ಕಿಂದಿರಲ್ಲಪ್ಪ ದೋಸ್ತಿ ಅನ್ನುವಂಗೆ ಮಿಡಲ್ ವೇ ಇದ್ರೆ ಭಾಳ ಉತ್ತಮ ಅಂತೇಳಿ ಧಾರವಾಡಕ್ಕೂ ನೀರಾಗಿರ್ಬೇಕು, ನಮಗೂ ನೀರು ಉಳಿದಿರ್ಬೇಕು, ಏನೋ ಪ್ಲ್ಯಾನ್ ಅದಾವ ಚರ್ಚೆ ಮಾಡಿರಿ ಅಂತ ಹೇಳ್ತಾ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥ ಆಗ್ತದೆ. ಚಿತ್ತಾರಾಮಿದು ಸತ್ಯದ ಕೈಗಂಡಿ ವಂದನೆಗಳು.